ಹೇ ಗರ್ಲೀಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಟೋ ಡಿ ಎಂ ಹೇಗೆ ಮಾಡೋದು, ಹಾಗೇನೆ ಪ್ರಾಡಕ್ಟ್ ಲಿಂಕ್ ಅನ್ನ ಹೇಗೆ ಹಾಕೋದು, ಹಾಗೇನೆ ಮೀಶೋನ ಹೇಗೆ ನೀವು ಟ್ಯಾಗ್ ಮಾಡೋದು ನಿಮ್ಮ ವಿಡಿಯೋಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಜಸ್ಟ್ ವಿಡಿಯೋ ಮೀಶೋ ಆಪ್ ಇಂದ ನೀವು ಪ್ರಾಡಕ್ಟ್ ನ ತಗೊಂಡು ಶೂಟ್ ಮಾಡಿ ವಿಡಿಯೋನ ಜಸ್ಟ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ದುಡ್ಡು ಬರಲ್ಲ. ಖಂಡಿತವಾಗ್ಲೂ ನೀವು ಮೀಶೋ ಆಪ್ ನ ಟ್ಯಾಗ್ ಮಾಡಲೇಬೇಕು. 100% ಟ್ಯಾಗ್ ಮಾಡಿದ್ರೆ ಮಾತ್ರ ನಿಮಗೆ ಕಮಿಷನ್ ಬರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹ್ಯಾಶ್ ಟ್ಯಾಗ್ಸ್ ನ ಹೇಗೆ ಹಾಕಬೇಕು, ಹಾಗೇನೆ ಮೀಶೋ ಆಪ್ ನ ಹೇಗೆ ಟ್ಯಾಗ್ ಮಾಡೋದು, ಹಾಗೇನೆ ಆಟೋ ಡಿ ಎಂ ಮಾಡೋದಾಗಿರ್ಬೋದು, ಪ್ರಾಡಕ್ಟ್ ಲಿಂಕ್ ಅನ್ನ ಹೇಗೆ ಹಾಕೋದು ನಿಮ್ಮ ವಿಡಿಯೋಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಶುರು ಮಾಡೋಣ. ಸೊ ಗೈಸ್, ಮೊದಲನೇದಾಗಿ ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ಓಕೆನಾ, ನಾವೀಗ ನಾರ್ಮಲಾಗಿ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಅಪ್ಲೋಡ್ ಮಾಡ್ತೀವಿ ನೋಡಿ, ಹಾಗೆ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ಅಲ್ಲಿ ಪ್ಲಸ್ ಐಕನ್ ಇರುತ್ತಲ್ಲ, ಅದನ್ನು ನಾವೀಗ ಕ್ಲಿಕ್ ಮಾಡ್ಕೋಬೇಕು. ಪ್ಲಸ್ ಐಕನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ರೀಲ್ಸ್ ಅಂತ ಇರುತ್ತೆ ನೋಡಿ. ನಾರ್ಮಲ್ ರೀಲ್ಸ್ ಹೇಗೆ ಅಪ್ಲೋಡ್ ಮಾಡ್ತೀರಾ ಅದೇ ರೀತಿ ಈ ಸ್ಯಾರಿ ಬೈ ಮಿಸ್ಟೇಕ್ ಆಗಿ ಬಂದಿರುವಂತಹ ಮೀಶೋ ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾಗ ಈ ರೀತಿ ಫಾರ್ಮೆಟ್ ಓಪನ್ ಆಗುತ್ತಲ್ವ. ಓಪನ್ ಆದಾಗ ನೀವು ಫಸ್ಟು ಕವರ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಆ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಪಾರ್ಟನ್ನು ನೀವು ಕವರ್ ಫೋಟೋ ಆಗಿ ಸೂಟೇಬಲ್ ಆಗುವಂತಹ ಒಂದು ಕವರ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. ಓಕೆ, ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ಇವಾಗ ನಿಮ್ಮದು ಯಾರಿಗಾರು ನೋಡಿದಾಗ ಫಸ್ಟ್ ಇಂಪ್ರೆಷನ್ನೇ ಚೆನ್ನಾಗಿರಬೇಕಲ್ವ, ಹಾಗಾಗಿ ಕವರ್ ಫೋಟೋ ಚೆನ್ನಾಗಿರಬೇಕಾಗುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು, ಇಲ್ಲಿ ಕೆಳಗಡೆ ಕಮೆಂಟ್ ಲಿಂಕ್ ಅಂತ ಕೊಡಬೇಕಾಗುತ್ತೆ. ಓಕೆನಾ, ಕಮೆಂಟ್ ಲಿಂಕ್ ಅಂತ ಕೊಡಿ. ನಿಮ್ಗೆ ಯಾವ ಥರ ಎಲ್ಲ ಬೇರೆ ಬೇರೆ ಥರ ಮಾಡ್ತಾರೆ, ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಓಕೆನಾ, ನಾನು ಜಸ್ಟ್ ಕಮೆಂಟ್ ಲಿಂಕ್ ಅಂತ ಕೊಟ್ಟಿದ್ದೀನಿ. ಕೊಟ್ಟಾದಮೇಲೆ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ನೀವು ಹ್ಯಾಶ್ ಟ್ಯಾಗ್ನ ಹಾಕ್ಕೊಳ್ಳಿ. ಏನಂತ, ಮೀಶೋ ಅಂತ ಹಾಕ್ಕೊಳ್ಳಿ, ಅನ್ಬಾಕ್ಸಿಂಗ್ ಅಂತ ಹಾಕ್ಕೊಳ್ಳಿ. ನೀವು ಏನಾದರೂ ಕಿಚನ್ ಐಟಮ್ಸ್ ಹಾಕ್ಕೊಂಡಿದ್ರೆ ಕಿಚನ್ ಎಸೆನ್ಸಿಯಲ್ಸ್ ಅಂತ ಹಾಕ್ಕೊಳ್ಳಿ. ನಾನು ಸ್ಯಾರಿ ಬಗ್ಗೆ ಮಾಡ್ತಿರೋದ್ರಿಂದ ಹ್ಯಾಶ್ ಟ್ಯಾಗ್ ಸ್ಯಾರಿ ಅಂತ ಹಾಕಿದ್ದೀನಿ. ಓಕೆ, ಅದಕ್ಕೆ ಸಂಬಂಧಪಟ್ಟಿರೋದು 5 ಹ್ಯಾಶ್ ಟ್ಯಾಗ್ನ ಹಾಕಬೇಕು. ಓಕೆನಾ, ಜಾಸ್ತಿ ಹಾಕೋಂಗಿಲ್ಲ. 5 ಹ್ಯಾಶ್ ಟ್ಯಾಗ್ ಒಳಗಡೆ ನೀವು ಅದನ್ನು ಮುಗಿಸ್ಬೇಕಾಗುತ್ತೆ. ಅನ್ಬಾಕ್ಸಿಂಗ್ ಅಂತ ಬೇಕಾದರೂ ಹಾಕೋಬೋದು, ಅಫಿಲಿಯೇಟ್ ಅಂತ ಬೇಕಾದರೆ ಹಾಕೋಬೋದು. ಈ ರೀತಿ ಹ್ಯಾಶ್ ಟ್ಯಾಗ್ಸ್ಗಳನ್ನ ನೀವು ಫಸ್ಟು ಹಾಕ್ಕೋಬೇಕು, ಆಮೇಲೆ ಓಕೆ ಅಂತ ಕೊಡಬೇಕು. ಓಕೆನಾ, ನೆಕ್ಸ್ಟು ಟ್ಯಾಗ್ ಪೀಪಲ್ ಅಂತ ಇದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಆ್ಯಡ್ ಟ್ಯಾಗ್ನ ಕೊಟ್ಬಿಟ್ಟು ಮೀಶೋ ಅಂತ ಸರ್ಚ್ ಮಾಡಿ. ಈ ರೀತಿ ಒಂದು ಬರುತ್ತೆ, ಅಲ್ಲಿ ನೀವು ಮೀಶೋ ಆ್ಯಪನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಕೊಂಡ್ರೆ ನಿಮ್ಮದು ಟ್ಯಾಗ್ ಆಗಿದೆ ಮೀಶೋಗೆ. ಓಕೆನಾ, ಇದಾದಮೇಲೆ ನಾನು ಟ್ರಯಲ್ ರೀಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆನಾ, ಆಡಿಯನ್ಸ್ ಎವ್ರಿ ಒನ್ ಅಂತ ಕೊಟ್ಕೊಳ್ಳಿ. ಅದಾದಮೇಲೆ ಟ್ರಯಲ್ ರೀಲಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಹಾಕೋ ಫಸ್ಟ್ ವೀಡಿಯೋಸು ಹೊಸ ಫಾಲೋವರ್ಸ್ಗೆ ರೀಚ್ ಆಗಲಿ ಅಂತ ನಾನು ಯಾವತ್ತೂ ಟ್ರಯಲ್ ರೀಲಲ್ಲಿ ಹಾಕ್ತೀನಿ. ಅದಾದಮೇಲೆ ಎವ್ರಿ ಒನ್ ಅಂತ ಕೊಡ್ತೀನಿ ಒಂದು 2 ಡೇಸ್ ಆದಮೇಲೆ. ಸೊ ನಿಮಗೆ ಯಾರಿಗಾದ್ರೂ ಆಪ್ಷನ್ ಇಲ್ಲ ಅಂದರೆ ನೀವು ಟ್ರಯಲ್ ರೀಲ್ನ ಸ್ಕಿಪ್ ಮಾಡಿ ನಾರ್ಮಲಾಗಿ ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ಇದಾದಮೇಲೆ ಮೀಶೋ ಆ್ಯಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಇಷ್ಟೊತ್ತು ವೀಡಿಯೋ ಅಪ್ಲೋಡ್ ಮಾಡೋದು ಹೇಳ್ಕೊಟ್ಟೆ. ಈಗ ಮೀಶೋ ಆ್ಯಪನ್ನು ಓಪನ್ ಮಾಡಿಕೊಂಡು ಕ್ರಿಯೇಟರ್ ಕ್ಲಬ್ ಇರುತ್ತೆ ನೋಡಿ, ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸೆಲೆಕ್ಟ್ ಪೋಸ್ಟ್ ಅಂತ ಅಲ್ಲಿದೆ ನೋಡಿ ಪರ್ಪಲ್ ಕಲರಲ್ಲಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ ಪೋಸ್ಟ್ ನೀವು ರೀಸೆಂಟಾಗಿ ಹಾಕಿರ್ತೀರ, ಯಾವುದನ್ನ ನೀವು ಆಟೋ ಡಿ ಎಮ್ ಮಾಡಬೇಕು ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಆ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮದು ಪ್ರಾಡಕ್ಟ್ ಲಿಸ್ಟ್ ಬರುತ್ತೆ. ನೀವೇನೇನು ಪರ್ಚೇಸ್ ಮಾಡಿದ್ದೀರಾ ನೋಡಿ ಅದ್ರದ್ದು ಲಿಸ್ಟ್ ಬರುತ್ತೆ. ಸೊ ನಾನಲ್ಲಿ ರೆಡ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೆ. ಸೊ ಸ್ಯಾರಿ ಲಿಂಕ್ ಬಂತು, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಾನಿಲ್ಲಿ ಕಾಪಿ ಮಾಡ್ಕೋತೀನಿ ಲಿಂಕನ್ನು. ಓಕೆನಾ, ಇಲ್ಲಿ ಗೋ ಟು ಹೋಮ್ ಪೇಜ್ ಅಂತ ಇದೆ, ಕೆಳಗಡೆ ಇರುತ್ತೆ ನೋಡಿ, ಅಲ್ಲಿಗೆ ಹೋದರೆ ಆಯಿತು. ಈಗ ಆಲ್ರೆಡಿ ನಿಮ್ಮದು ಆಟೋ ಡಿಮು ಸೆಟ್ಟಾಗಿ ಆಯಿತು. ಓಕೆನಾ, ಬ್ಯಾಕ್ ಹೋಗಿಬಿಟ್ಟು ಇಲ್ಲಿ ನೀವೇನು ಮಾಡಬೇಕು, ಗೆಟ್ ಕಮಿಷನ್ ಲಿಂಕ್ ಅಂತ ಇದೆ ನೋಡಿ. ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ, ಪ್ರಾಡಕ್ಟ್ ಲಿಂಕನ್ನು ಆ್ಯಡ್ ಮಾಡ್ಕೊಳ್ಳೋಕ್ಕೆ. ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಪ್ರಾಡಕ್ಟ್ ಟ್ಯಾಗ್ ಅಂತ ಇದೆ ನೋಡಿ ಫಸ್ಟ್ ಒನ್ನು, ಅಲ್ಲಿ ಹೋಗಿ ಅದನ್ನು ಓಕೆ ಹೊಡಿಬೇಕು ನೀವು. ಓಕೆ ಹೊಡೆದಾಗ ನೀವೀಗ ರೆಡ್ ಸ್ಯಾರಿ ಬಗ್ಗೆ ಅಲ್ವಾ ವಿಡಿಯೋ ಮಾಡಿದ್ದೀರಾ, ಆ ಪ್ರಾಡಕ್ಟದು ಲಿಂಕು ನೀವು ತೊಗೋಬೇಕಾಗುತ್ತೆ. ಫಸ್ಟ್ ಮಾಡಿದ್ದು ಆಟೋ ಡಿ ಎಮ್ಮು, ಈಗ ಪ್ರಾಡಕ್ಟ್ ಲಿಂಕನ್ನು ತೊಗೋಬೇಕು. ಓಕೆನಾ, ಈ ರೀತಿ ಪ್ರಾಡಕ್ಟ್ ಲಿಂಕನ್ನು ತೊಗೊಂಡು ಕಾಪಿ ಲಿಂಕ್ ಅಂತ ಇದೆಯಲ್ಲ ಅದನ್ನು ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡಿಕೊಂಡು ನೀವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀರಲ್ಲ ವಿಡಿಯೋ, ಅಲ್ಲಿ ಹೋಗಿ ಆ 2 ಬಾರ್ ಇತ್ತು ನೋಡಿ, 2 ಲೈನ್ ಇತ್ತು ನೋಡಿ, ಅಲ್ಲಿ ಹೋಗ್ಬಿಟ್ಟು ಎಡಿಟ್ ಅಂತ ಇರುತ್ತೆ, ಮ್ಯಾನೇಜ್ ರೀಲ್ ಅಂತ ಇರುತ್ತೆ, ಅದಾದಮೇಲೆ ಎಡಿಟ್ ಅಂತ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕು, ಆ್ಯಡ್ ಅ ಪ್ರಾಡಕ್ಟ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಇದನ್ನು ಕಾಪಿ ಮಾಡಿದಾಗ
ನಿಮ್ಮ ಪ್ರಾಡಕ್ಟು ಇಲ್ಲಿ ತೋರಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮ್ಮ ಪ್ರಾಡಕ್ಟ್ ಲಿಂಕ್ ಕೂಡ ಇಲ್ಲಿ ನಿಮ್ಮ ವಿಡಿಯೋದಲ್ಲಿ ಶೋ ಆಗುತ್ತೆ. ಆಟೋ ಡಿ ಎಮ್ ಆಗೋಕ್ಕೆ ಮುಂಚೆನೇ ಅವರು ಪ್ರಾಡಕ್ಟು ಕಾಣಿಸುತ್ತೆ. ನಿಮ್ಮ ಫಾಲೋವರ್ಸ್ ಯಾರು ನೋಡ್ತಾ ಇರ್ತಾರಲ್ವ, ನಿಮ್ಮ ವಿಡಿಯೋನ ಪ್ಲೇ ಮಾಡಿದ ತಕ್ಷಣ ಆ ಪ್ರಾಡಕ್ಟಿದು ಲಿಂಕ್ ಆಟೋಮೆಟಿಕ್ಕಾಗಿ ಕಾಣಿಸ್ತಾ ಇರುತ್ತೆ. ಅವರು ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಅವ್ರು ನಿಮಗೆ ಲಿಂಕ್ ಅಂತ ಕಳಿಸೋ ನೆಸೆಸರಿನೇ ಇರಲ್ಲ, ಡೈರೆಕ್ಟಾಗಿ ಅವರಿಗೆ ಪ್ರಾಡಕ್ಟ್ ಲಿಂಕು ಹೋಗ್ಬಿಡುತ್ತೆ. ಸೊ ಗೈಸ್, ನಾನು ಹೇಳ್ಕೊಟ್ಟಿರುವಂತಹ ವಿಷಯಗಳು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇದೆಲ್ಲಾ ಸ್ಟೆಪ್ಪನ್ನು ನೀವು ಫಾಲೋ ಮಾಡಿ ಹಾಕಿದ್ರೆ ನಿಮಗೆ ಖಂಡಿತವಾಗ್ಲೂ ಕಮಿಷನ್ ಬರುತ್ತೆ. ಯಾವುದೇ ಕಾರಣಕ್ಕೂ ಆಟೋ ಡಿ ಎಂ ನ ಸೆಟ್ ಮಾಡೋದಿರ್ಬೋದು ಅಥವಾ ಟ್ಯಾಗ್ ಮಾಡೋದಾಗಿರ್ಬೋದು, ಮೀಶೋ ಆಪ್ ಅನ್ನ ನೀವು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಹಾಗೇನೆ ನಿಮ್ಮ ಪ್ರತಿ ವಿಡಿಯೋದಲ್ಲೂ ಮೀಶೋ ಲೋಗೋನ ಯೂಸ್ ಮಾಡಿ. ಓಕೆನಾ, ಮೀಶೋ ಲೋಗೋನ ಯೂಸ್ ಮಾಡಬೇಕು. ಯಾಕಂದ್ರೆ ನಮಗೆ ಮೀಶೋ ಆಪ್ ನಲ್ಲಿ ಕ್ರಿಯೇಟರ್ ಕ್ಲಬ್ ಓಪನ್ ಮಾಡುವಾಗ ನಮಗೆ ತೋರಿಸಿದರೆ ಕಂಪಲ್ಸರಿ ನಾವು ಮೀಶೋ ಲೋಗೋನ ಯೂಸ್ ಮಾಡಬೇಕು ಅಂತ. ಓಕೆನಾ, ಮೀಶೋ ಲೋಗೋ ಇರುತ್ತಲ್ವಾ, ಅದನ್ನ ಗೂಗಲ್ಗೆ ಹೋಗಿ ಡೌನ್ಲೋಡ್ ಮಾಡಿ ಇಟ್ಕೊಂಡು ನೀವು ಆ ಮೀಶೋ ಲೋಗೋನ ಯೂಸ್ ಮಾಡೋದನ್ನ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ, ಲೋಗೋನ ಹಾಕೋಬೇಕು, ಹಾಗೇನೆ ಟ್ಯಾಗ್ ಮಾಡಬೇಕು, ಮೀಶೋನ ಆಟೋ ಡಿ ಎಂ ಮಾಡಬೇಕು, ಮತ್ತೆ ಪ್ರಾಡಕ್ಟ್ ಲಿಂಕ್ ಆಪ್ಷನ್ ಅಲ್ಲಿ ನಿಮಗೆ ಪ್ರಾಡಕ್ಟ್ ಲಿಂಕ್ ನ ಹಾಕ್ಬೋದು, ಹಾಕ್ದೇನೆ ಕೂಡ ಇರ್ಬೋದು. ಓಕೆನಾ, ಸೊ ಇಷ್ಟು ನಿಮ್ಗೆ ಇವಾಗ ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ಇನ್ನೂ ಏನಾದ್ರೂ ಇದ್ರ ಬಗ್ಗೆ ನಿಮ್ಗೆ ಕನ್ಫ್ಯೂಷನ್ ಇದ್ರೆ, ಡೌಟ್ ಇದ್ರೆ ನನಗೆ ಖಂಡಿತ ನೀವು ಕಮೆಂಟ್ ಮಾಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಎಂ ಮಾಡಿದ್ರು ಓಕೆನಾ. ಏನಾದ್ರು ಡೌಟ್ಸ್ ಇದ್ರೆ ನನ್ನನ್ನ ಕೇಳಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಲ್ಲದೆ ಇನ್ನೂ ಏನಾದ್ರು ಡೌಟ್ಗಳು ನಿಮ್ಗೆ ಎಕ್ಸ್ಟ್ರಾ ಇದ್ರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ಬೇಕು ಅಂತ ಏನಾದ್ರು ನೀವು ಅನ್ಕೋತಾ ಇದ್ರೆ, ಯಾವ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡ್ಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಟಾಪಿಕ್ ಬಗ್ಗೆ ಖಂಡಿತ ವಿಡಿಯೋ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬೈ ಬೈ.